ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಗೆ 1-2-3 ದಿನಗಳ ಮೊದಲೇ ವಿಚಾರಗಳನ್ನ ತಿಳಿಸಬೇಕಾಗಿತ್ತು. ಜನಗಣತಿ ವಿಚಾರಗಳನ್ನು ತಿಳಿಸೋದು ತಡ ಆಯಿತು. ಮೊದಲನೇದಾಗಿ 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಡೆದ ನಂತರ ಬಂದಂತಹ ಬೆಳವಣಿಗೆಗಳು, ವಿಚಾರಗಳು ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದಿರಿ. ಏನು ಅಂದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಲಾಗಿದೆ. 24ಕ್ಕೆ ಅದು ವರದಿಯನ್ನ ಕೊಡುತ್ತೆ. ಮತ್ತೆ 24ಕ್ಕೆ ಒಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಿತಿಯಲ್ಲಿ ಅಂತಿಮವಾದಂತಹ ನೇಮಕಾತಿ ಸಂಬಂಧಿಸಿದಂತೆ ಅಂತಿಮಗೊಳ್ಳಿ ಅನ್ನೋದು ನಮ್ಮ ಆಶೆ. ಇದಕ್ಕೆ ಪೂರಕವಾಗಿ ಹಿಂದೆ ನೋಡೋದಾದ್ರೆ ಏನೇನೋ ಆ ದಿನದ ಬೆಳವಣಿಗೆಗಳು ಏನಾಯ್ತು ಅಂದ್ರೆ, ಪತ್ರಿಕೆಗಳಲ್ಲಿ ಗಮನಿಸಿದಂತೆ ಯಾರೂ ಕೂಡ ಈ ಒಂದು ವಿಚಾರವಾಗಿ ಮಾತನಾಡಲು ಇಚ್ಛೆ ಪಡಲಿಲ್ಲ ಎಂಬ ವಿಚಾರವು ಕೂಡ ಬೆಳಕಿಗೆ ಬಂದಿದೆ. ಮಾನ್ಯ ಆಹಾರ ಸಚಿವರಾದಂತಹ KH ಮುನಿಯಪ್ಪರ್ ಅವರು ಉದ್ಯೋಗ ಆಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ನಮ್ಮನ್ನು ಹೋದ ಕಡೆಯಲ್ಲೆಲ್ಲ ನೇಮಕಾತಿ ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನೇಮಕಾತಿಯನ್ನ ಬೇಗ ಪ್ರಾರಂಭಗೊಳಿಸಲು ಈ ಒಳ ಮೀಸಲಾತಿಯ ಸಮಸ್ಯೆಯನ್ನ ಬೇಗ ಬಗೆಹರಿಸಿ ಎಂಬ ಪ್ರಶ್ನೆಯನ್ನ ಎತ್ತುತ್ತಾರೆ. ಇದಕ್ಕೆ ಯಾರು ಕೂಡ ಉತ್ತರವನ್ನು ನೀಡೋದಿಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೇಳಿದಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಎತ್ಕೊಂಡ್ರೆ ಸುಮಾರು ಟೈಮ್ ಆಗುತ್ತೆ, ನೀವು ಮಾತಾಡ್ಕೊಳ್ಳಿ, ನೀವು ಬಗೆಹರಿಸ್ಕೊಳ್ಳಿ ಎಂಬಂತೆ ಹಲವಾರು ಸಚಿವರು ಎದ್ದು ಹೊರನಡೆದಂಥದ್ದು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಇಷ್ಟು ಬೆಳವಣಿಗೆಗಳನ್ನ ನೋಡಿದ ನಂತರ ಬಹುಶಃ ನಮ್ಗನ್ಸುವಂತಕ್ಕಂಥದ್ದು ನೇಮಕಾತಿ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದು ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ 21ನೇ ತಾರೀಕಿಗೆ ಬಸವರಾಜ್ ಯತ್ನಾಳ್ ಮಾನ್ಯ ಶಾಸಕರು ಇವರ ಒಂದು ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು 2ನೇ ವಿಚಾರ. ಇನ್ನು 3ನೇ ವಿಚಾರ ಏನು ಅಂದ್ರೆ, ಕೆಲವೊಂದು ಕೋರ್ಟ್ಗಳಲ್ಲಿ ಇರತಕ್ಕಂತಹ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆದ್ರೆ ಬೇರೆ ಇದರಲ್ಲಿ ಯಾವುದೋ ಇಲಾಖೆಗಳಲ್ಲಿ ನೇಮಕಾತಿ ಅಧಿಸೂಚನೆಗಳನ್ನ ಹೊರಡಿಸಲಾಗಿಲ್ಲ. ಯಾಕೆ ಎಂಬ ಪ್ರಶ್ನೆಗಳನ್ನ ಕೇಳಿದಾಗ ಇದು ಒಳ ಮೀಸಲಾತಿ ಇನ್ಕ್ಲೂಡ್ ಆಗಿಲ್ಲ, ಇಲ್ಲಿ 56% ರಿಸರ್ವ್ ಆಗಿ ಇಡಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ತರ ಇಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಮತ್ತೆ 24 ಮೀಟಿಂಗ್ ಇರೋದ್ರಿಂದ ಅದನ್ನ ನೋಡ್ಕೊಂಡು ನಾವು ನೋಟಿಫಿಕೇಶನ್ ಅನ್ನ ಮಾಡ್ತೀವಿ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ. ಇಷ್ಟು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ವಿಚಾರ ಏನು ಅಂದ್ರೆ, 24ಕ್ಕೆ ತೀರ್ಮಾನ ಆಗಿ ಮೇ 1st ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಯಾಕೆಂದ್ರೆ ಮೇ ಅಂತ್ಯದ ಒಳಗಡೆ ಅಥವಾ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ, ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗೋದ್ರಿಂದ ಯಾವುದೇ ನೇಮಕಾತಿಗಳು ಪ್ರಾರಂಭಗೊಳ್ಳಲ್ಲ. ಕನಿಷ್ಠ ಅಂದ್ರೆ 2-3 ತಿಂಗಳು ಮುಂದೆ ಹೋಗುವಂತಹ ಸಾಧ್ಯತೆ ಆಗ್ಬಿಡುತ್ತೆ. ಹಾಗಾಗಿ ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ಕಾಯ್ತಾ ಇದ್ದಾರೆ, ಸುಮಾರು 3.5 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಚಾರ 24ಕ್ಕೆ ಬಗೆಹರಿದು ಮೇ ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆಗಳು ಪ್ರಾರಂಭಗೊಳ್ಳಲಿ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು.